ಕೆ ಇನ್ಫ್ರಾ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಮೇಡಮ್? ಆ್ಯಕ್ಚುಲಿ ನನಗೆ ಕಾಲ್ ಬಂದಿತ್ತು ಟೆಲಿಕಾಲರಿಂದ, ಪದ್ಮ ಅಂತ. ಅವಾಗ ಅವ್ರು ಕನ್ವಿನ್ಸ್ ಮಾಡಿದ್ರಿ ನನಗೆ 100% ಶೋರ್ ಇರಲಿಲ್ಲ. ಒನ್ಸ್ ಆಫೀಸ್ಗೆ ಬಂದು ನಿಮಗೆ ಮಾತಾಡೋಕೆ ಮೇಲೇ ನಾನು ಡಿಸೈಡ್ ತಗೋದೆ. ಆ್ಯಕ್ಚುಲಿ ಇದು ಪ್ಲಾಟ್ ನಾನು ತೊಗೋತಾ ಇರಲಿಲ್ಲ, ನಮ್ಮ ಅಕ್ಕ ತೊಗೋತಾ ಇರೋದು, ಅಬ್ರಾಡ್ನಲ್ಲಿದ್ದಾರೆ ಅವರು. ಆಮೇಲೆ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿದೆ. ನೀವು ಹೆಂಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಒಂಥರ ಅವ್ರಿಗೆ ಮಾಡಿದೆ. ನನಗೆ ಸ್ವಲ್ಪ ಓಕೆ, ಬಿಕಾಸ್ ಆಫ್ ಮೀ ಶಿ ಸೆಡ್ ಓಕೆ, ಬಿಕಾಸ್ ವಾಟ್ ಎವರ್ ಇಸ್ ಐ ಆಮ್ ದ ಒನ್ ಟೇಕಿಂಗ್ ಡಿಸಿಷನ್ ಅಬೌಟ್ ದಿಸ್. ದೆನ್ ಅಗೇನ್ ಐ ಕಾಲ್ಡ್ ಅಪ್ ಪದ್ಮ ಆ್ಯಂಡ್ ಈ ಥರ ಕೋಆರ್ಡಿನೇಟ್ ಆಯಿತು. ಓಕೆ, ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಪ್ರಾಪರ್ಟಿ ಹೋಲ್ಡರ್ ಈಗ ನೀವು, ಅದು ನಿಮಗೆ ಖುಷಿ ಹೆಂಗೆ ಫೀಲ್ ಆಗ್ತಿದೆ? ಅಲ್ಲ, ಅದು ಪ್ರೊಫೆಷ್ನಲಿ ವೇ ತುಂಬ ಚೆನ್ನಾಗಿದೆ ಓಕೆ ಆ್ಯಕ್ಚುಲಿ. ಮತ್ತು ಸ್ಟೆಪ್ ಬೈ ಸ್ಟೆಪ್ ಇದೆ, ಫಾಲೋ ಅಪ್ ಆಗತ್ತೆ, ಆ ಥರ ನಡೀತಾ ಇದೆ. ಅಂದರೆ ಕಂಪೇರ್ಡ್ ಟು ಅದರ್ ಪ್ರಾಪರ್ಟಿ ಡೆವಲಪರ್ಸ್, ಆಲ್ರೆಡಿ 2-3 ಪ್ಲಾಟ್ಸ್ ಇದೆ ನಮ್ಮದು. ಕಂಪೇರ್ಡ್ ಟು ಅದು, ಇದು ಸ್ವಲ್ಪ ಪ್ರೊಫೆಷ್ನಲ್ ವೇ ಫಾಲೋ ಮಾಡ್ತಾರೆ. ಓಕೆ ಓಕೆ, ಸ್ಟ್ಯಾಂಡರ್ಡ್ ಚೆನ್ನಾಗಿದೆ. ಡೇ ಒನ್ ನೀವು ಆಫೀಸಿಗೆ ಬಂದಾಗಿಂದ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗಿಯೋ ತನಕ ನಿಮಗೆ ಪ್ರೋಸೆಸ್ ಎಷ್ಟು ಸ್ಮೂತ್ ಆಗಿತ್ತು? ನೀವು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರಿ. ಇಲ್ಲ ಮೇಡಮ್ ಹಿಂಗೆ ಹಂಗೆ ಅಂತ ಅದೇ ಹೇಳ್ದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿತ್ತು, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲಿ ನೋಡಿದ್ರೆ ತುಂಬ ಫ್ರಾಡ್ ನಡೀತಾ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾದ, ಅದಕ್ಕೋಸ್ಕರ ನಾನು ಡಿಲೇ ಮಾಡಿದೆ. ಅಂದರೆ ನೀವು ಎಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ನೀವು ಮನೆಗೆ ಬಂದು ಎಕ್ಸ್ಪ್ಲೈನ್ ಮಾಡಿದ್ರಿ. ಈ ಥರ ಇದೆ, RTGS ಅಂದರೆ ಈ ಥರ, ಚೆಕ್ಸ್ ಈ ಥರ, ಅದೆಲ್ಲ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ, ಅದನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ರಿಕ್ವೆಸ್ಟ್ ಅದರ್ ಕಸ್ಟಮರ್ಸ್ ಆಲ್ಸೋ. ಆ್ಯಂಡ್ ಇನ್ಶಾಲ್ಲ ನನಗೇನು ಕಸ್ಟಮರ್ ಡೇಟಾ ಇದೆ, ಶೋರ್ ನಾನು ಅವ್ರಿಗೆ ನಿಮ್ಮದು ಕಂಪನಿಗೆ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, VK ಇನ್ಫ್ರಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ. ಆ್ಯಂಡ್ ನೀವೇ ಓಪನ್ ಆಗಿ ನೀವೇ ಹೇಳ್ತಿದ್ದೀರಾ ರೆಕಮೆಂಡ್ ಮಾಡ್ತಿದ್ದೀನಿ ಅಂತೀರಾ, ದಟ್ ಈಸ್ ಅ ಪ್ಲೆಷರ್. ಇನ್ನೊಂದಿದೆ ಇನ್ಶಾಲ್ಲ, 8 months to 9 months ಬೇಕು. ಶೋರ್ ನೆಕ್ಸ್ಟ್ ಟೈಮು ಐ ವಿಲ್ ಅಪ್ರೋಚ್ ಸ್ಪೆಷಲಿ ಮಿಸ್ಟರ್ ಪ್ರವೀಣ್ ಆ್ಯಂಡ್ ಪದ್ಮ. ಥ್ಯಾಂಕ್ ಯು ಮ್ಯಾಮ್.